ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನು ಇವಳು ಇಷ್ಟೊಂದು ರೆಡಿ ಆಗ್ಬಿಟ್ಟು ಕೂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೆ ಅಲ್ವಾ? ಏನಿಲ್ಲ ಗೈಸ್, ಒಂದು ಶೂಟ್ ಇತ್ತು. ಆ ಶೂಟ್ಗೋಸ್ಕರ ಅಂತ ಈ ಥರ ರೆಡಿ ಆಗಿದ್ದೆ. ಹಂಗೆ ಹೆಂಗೆ ಇದು ಡಿಮಾರ್ಟ್ ವಿಡಿಯೋ ಮಾಡಿಲ್ವಲ್ಲ, ಅದನ್ನು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಗೈಸ್. ಫಸ್ಟಿಗೆ ನಾವು ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇದು ಮ್ಯಾಗಿ ಗೈಸ್. ಇದು ಪ್ರೈಸ್ ನಂಗೆ ಗೊತ್ತಿಲ್ಲ, ನಾನು ಯಾವುದನ್ನು ಪ್ರೈಸ್ ಕರೆಕ್ಟಾಗಿ ನೋಡ್ಕೊಳಕ್ಕೆ ಹೋಗಿಲ್ಲ. ಇದು ಒಂದೇ ಒಂದನ್ನು ಮಾತ್ರ ಯೂಸ್ ಮಾಡಿದ್ದೀನಿ, ಅದಕ್ಕೆ ಈ ಥರ ಕಟ್ಟಿಟ್ಟಿದ್ದೀನಿ ಗೈಸ್. ಇದು ಸೋಯಾ ಸ್ಟಿಕ್ಸ್ ಗೈಸ್. ಇದನ್ನು ನನಗೆ ನನ್ನ ಸ್ಕೂಲಲ್ಲಿ ಅಂದರೆ ಊಟದ ಟೈಮಿಂಗ್ಸ್ ಏನಲ್ಲ, ವಾರದಲ್ಲಿ ಒಂದು 3 ಟೈಮ್ಸ್ ಕೊಡ್ತಾಯಿದ್ರು ಗೈಸ್ ಇದನ್ನು ತಿನ್ನೋಕ್ಕೆ ಅಂತ ಹೇಳಿ, ಅಕ್ಷಯ ಪಾತ್ರೆಯಿಂದ. ಸೊ ಅದಕ್ಕೆ ನನಗೆ ಇದು ತುಂಬ ಇಷ್ಟ. ಅವಾಗ ಸ್ಕೂಲಲ್ಲೆಲ್ಲ ತಿಂದು ರೂಢಿ ಆಗಿದ್ದಲ್ವ, ಅದಕ್ಕೆ ಇದನ್ನು ತಗೊಂಡೆ. ನಮ್ಮಪ್ಪ ನನಗೆ ಅಂತ ಡಿಮಾರ್ಟಲ್ಲಿ 400 ರೂಪಾಯಿ ಮಾತ್ರ ಅಂತ ಹೇಳಿದ್ರು, ಅದಕ್ಕೋಸ್ಕರ ನನಗೆ ಏನೇನು ಬೇಕೋ ಅದನ್ನು ಮಾತ್ರ ನಾನು ತೊಗೊಂಡಿದ್ದೀನಿ ಗೈಸ್. ಇದು ಎತ್ತಕ್ಕೆ ಆಗ್ತಿದೆ ಗೈಸ್ ನನಗೆ. ಇದು ಗೋಧಿ ಹಿಟ್ಟು ತಾನೇ ಮಮ್ಮಿದು, ಗೋಧಿ ಹಿಟ್ಟು ಗೈಸ್. ಅಂದರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಚಪಾತಿ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀವಿ. ಇದೆಲ್ಲ ಇಲ್ಲಿ ಅದು ಫಿನಿಶ್ ಮಾಡು. ಇದೆಲ್ಲ ಇಲ್ಲಿದಲ್ಲ ಗೈಸ್, ಯಾಕೆ ಅಂದರೆ ಇದೆಲ್ಲ ಊರಿಗೋಸ್ಕರ ಅಂತ ಹೇಳಿ. ಊರಲ್ಲೆಲ್ಲ ಅಷ್ಟು ಕ್ವಾಲಿಟಿ ಇಲ್ಲಿ ಸಿಗಲ್ಲ, ಅದಕ್ಕೆ ಡಿಮಾರ್ಟಲ್ಲೇ ತೊಗೊಬಿಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಗೈಸ್ ಲಿಕ್ವಿಡ್. ಇದು ನನ್ನ ವಾಷಿಂಗ್ ಮಿಷಿನ್ಗೋಸ್ಕರ ಅಂತೇಳಿ, ಬಟ್ಟೆ ಒಗೆಯೋಕ್ಕೆ ಅಂತ. ಇದು ಬಂದ್ಬಿಟ್ಟು ಮೋರ್ ಲೈಟ್, ಇದ್ರ ಹೆಸರು. ಚೆನ್ನಾಗಿದೆ. ಅಂದರೆ ಊರಿಗೆ ಹೋಗೋಕ್ಕಿಂತ ಮುಂಚೆ ಡಿಮಾರ್ಟ್ಗೆ ಹೋಗಿ ಎಲ್ಲ ಊರಿಗೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇನು ತೊಗೊಂಡಿದ್ದೀವಿ. ಇದು ಯಾವುದು ಕೂಡ ಇರ್ಲಿಗಲ್ಲ ಗೈಸ್, ಎಲ್ಲ ಕೂಡ ಊರಿಗೋಸ್ಕರನೇ. ಇದೊಂದು ತೊಗೊಂಡಿದ್ದೀವಿ. ಇದು ಕಂಫರ್ಟ್ ತೊಗೊಂಡ್ಬರಲಿಲ್ಲ, ಕಂಫರ್ಟ್ ತಗೊಂಡಿಲ್ಲ. ಇದು ಗೈಸ್ ಗೋಲ್ಡ್ ವಿನ್ನರ್ ಆಯಿಲ್ ಗೈಸ್. ಇದನ್ನೇ ನಾವು ಯೂಸ್ ಮಾಡೋದು, ಬೇರೆ ಯಾವುದನ್ನೂ ಯೂಸ್ ಮಾಡಲ್ಲ. ಸೊ ಅದಕ್ಕೆ ದೊಡ್ಡದೇ ತಗೊಬಿಟ್ಟಿದ್ದೀವಿ. ಇದಿಷ್ಟು ಒಂದು ಬ್ಯಾಗಲ್ಲಿತ್ತು. ಕಟ್ ಮಾಡು. ಇದನ್ನೆಲ್ಲ ಎತ್ತಕ್ಕೆ ಆಯ್ತಲ್ಲ ನನಗೆ, ಇದನ್ನು ಅಷ್ಟು ದೊಡ್ಡದಾಗಿ ಭಾರ ಐತೆ ಗೈಸ್. ಇದು ಫಸ್ಟಿಗೆ ನಮಗೆ ಬಾಟಲ್ಲು ಕಾಲೇಜಿಗೆ ಅಂತೇಳಿ ಟಿಫನ್ ಬಾಕ್ಸ್ ಗೈಸ್, ನನಗೆ ಕಾಲೇಜಿಗೆ ಅಂತೇಳಿ. ಮನೆ ಒಳಗಡೆ ಇಟ್ಟಿದೆ ಅಂತ ತೋರಿಸ್ತೀನಿ. ಎಲ್ಲ ದೂರ ಹೋಗ್ಬಿಟ್ಟಿದೆ, ಮೇಲೆಗಡೆ ಇಟ್ಟು. ಇದು ಒಳಗಡೆ ಸಾಂಬಾರು, ಮತ್ತು ಈ ಕಡೆ ಫ್ರೂಟ್ಸು, ಈ ಕಡೆ ಸಾಂಬಾರು ಹಾಕೋಬೋದು. ಇಲ್ಲಿ ಅನ್ನ ಚಪಾತಿ ಏನಾದರೂ ಹಾಕೋಬೋದು. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು, ಅದಕ್ಕೆ ತಗೊಂಡಿದ್ದು. ಇದು ಬಂದ್ಬಿಟ್ಟು ಗಂಧದ ಕಡ್ಡಿ ಗೈಸ್. ಮನೆಯಲ್ಲಿ ಖಾಲಿ ಆಗಿತ್ತು ಅಂತೇಳಿ ಸಂಪಿಗೆನಾ ಅಲ್ಲ, ಏನು ಮಮ್ಮಿ ಇದು ಸಂಪಿಗೆನಾ? ಸಂಪಿಗೆ ಗೈಸ್. ಇದು ಸಾಸಿವೆನಾ ಇದು? ಓಕೆ ಗೈಸ್, ಇದು ಸಾಸಿವೆ ಹುರಿಗೆ ಅಂತೇಳಿ ತಗೊಂಡಿರೋದು. ಹುಣಸೆಹಣ್ಣು, ಇದು ಬಂದ್ಬಿಟ್ಟು ಹುಣಸೆಹಣ್ಣು ಗೈಸ್. ಪ್ಯಾಕೆಟ್ ಆಗಿದೆ, ಅದು ಪ್ಯಾಕ್ ಆಗಿದೆ, ತುಂಬ ದೊಡ್ಡದು. ಇದೇನು ಗಸಗಸೆ. ಇದು ಗಸಗಸೆ ಗೈಸ್. ನೋಡಿ, ಗಸಗಸೆ ಏನು ಯೂಸ್ ಮಾಡ್ತಾರಂತ ನಂಗೆ ಗೊತ್ತಿಲ್ಲ. ಇದು ಚಿಕನ್ ಮಟನ್ ಅದಕ್ಕೆ ಯೂಸ್ ಮಾಡ್ತಾರಂತೆ. ಇದು ಗರಂ ಮಸಾಲಾ. ಎಲ್ಲಿ ಧನಿಯಾ. ಸರಿ, ಇದು ಧನಿಯಾ ಪೌಡರ್ ಗೈಸ್. ಯಾವ್ದಿಲ್ಲ ಬರುತ್ತೆ ಗೈಸ್. ಇದು ನಾನು ಹೇಳ್ದೆ ಅಲ್ವಾ 400 ರೂಪಾಯಿ ನನಗೆ ನಮ್ಮ ಡ್ಯಾಡಿ ಕೊಟ್ಟಿದ್ದು ಅಂತ. ಅದರಲ್ಲಿ ಇದೊಂದು ಗೈಸ್, ಅದೊಂದು ಸೋಯಾ ಸ್ಟಿಕ್ ಒಂದು, ಮ್ಯಾಗಿ ಒಂದು, ಮತ್ತು ಇದೊಂದು ಬಿಸ್ಕೆಟ್. ಆ್ಯಂಡ್ ಸಕ್ಕರೆ ಗೈಸ್, ಸಕ್ಕರೆ ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ಇದು ಏನು? ಹೆಸರು ಬೇಳೆ ಗೈಸ್. ಇದು ಅದೇ ಏನದು, ಹೆಸರು ಬೇಳೆ ಕಾಳು ಸ್ಯಾಂಡ್ವಿಚ್ ಥರ ಮಾಡ್ತಾರಲ್ಲ. ಅದೇನೋ ನಿಮ್ಗೆ ಇಷ್ಟ ಅಲ್ಲ? ಅದೇ ಹೆಸರು ಬೇಳೆ. ಅದೇನಾ? ಅದ್ರಲ್ಲಿ ಏನೋ ಮಾಡ್ತೀಯಲ್ಲ, ಅದನ್ನೇ ಹೆಸರು ಬೇಳೆ ಮಾಡ್ತೀವಿ. ನಮ್ಮ ಕಡೆ ಅನ್ನೋದು ಒಂದೊಂದ್ ಕಡೆ ಒಂದೊಂದ್ ಥರ ಹೇಳ್ತಾರೆ, ನಾವು ಹೆಸರು ಬೇಳೆ ಅಂತೀವಿ. ಅದೇ ಸೌತೆಕಾಯಿ, ಕ್ಯಾರೆಟ್, ತೆಂಗಿನ ತುರಿ ಹಾಕಿ ಮಾಡ್ತೀವಲ್ಲ. ದೇವರಿಗೂ ಕೂಡ ಇದನ್ನ ಪ್ರಸಾದ ಅಂತ ಹೇಳಿ ಮಾಡ್ತಾರೆ ಗೈಸ್. ಮತ್ತೆ ಪಾಯಸ ಕೂಡ ಮಾಡ್ಬೋದು, ಅದರಲ್ಲಿ ದಾಲ್ ಮಾಡ್ಬೋದು. ದಾಲ್ ಎಲ್ಲ ಮಾಡ್ಬೋದು ಗೈಸ್. ಇದು ಕಡಲೆ ಕರೆಕ್ಟಾಗಿ ಹೇಳದ್ನಾ? ಇನ್ನ ಯಾವ್ಯಾವ ಏನನ್ನೋದೇ ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್, ಯಾಕೆಂದ್ರೆ ಹಾಸ್ಟೆಲಲ್ಲಿ ಇತ್ತಲ್ಲ, ಅದಕ್ಕೆ ಮನೇಲಿ ಇವಾಗ ಎಲ್ಲ ಒಂದೊಂದೇ ಕಲಿಸ್ಬೇಕು. ಇದು ತೊಗರಿ ಬೇಳೆ. ತೊಗರಿ ಬೇಳೆ ಮತ್ತೆ ಬೇಳೆಕಾಳಂದೆ ನಾನು. ಅದೇ ಎರಡು ಅಷ್ಟೇನೆ. ಬೇಳೆಲಿ ನಾನಾ ರೀತಿ ಬರುತ್ತೆ, ಹಂಗಾಗಿ ಅದ ನೇಮು ತೊಗರಿ ಬೇಳೆ ಅಂತ ಹೇಳ್ಬಿಡೋದು. ಇದು ಕಡಲೆ ಬೇಳೆ. ಹಂಗೆ. ಕಡಲೆ ಬೇಳೆ ಗೈಸ್. ಇದು ಕಡಲೆಕಾಯಿ, ಕಡಲೆ ಬೀಜನಾ? ಕಡಲೆಕಾಯಿ ಅಂದ್ರೆ ಅದ್ರೊಳಗಡೆ ಇನ್ನ ಸಿಪ್ಪೆ ತೆಗ್ದಿರಲ್ಲ, ಅದನ್ನ ಕಾಯಿ ಅಂತಾರೆ. ಇದು ತೆಗ್ದಾದ್ಮೇಲೆ ಅದು ಸೀಡ್ಸ್ ಆಗುತ್ತೆ, ಅದಕ್ಕೆ ಕಡಲೆ ಬೀಜ.
ಕಡಲೆ ಬೀಜ. ಅಯ್ಯೋ ಇದು ಉದ್ದಿನ ಬೇಳೆನಾ? ಉದ್ದಿನ ಬೇಳೆ. ಯಾಕೆ ಅಂದರೆ ಹೊರಗಡೆ ನನಗೆ ಮಾಡಕ್ಕೆ ಇದು ಯೂಸ್ ಆಗುತ್ತೆ, ಹೊರಗಡೆ ಎಲ್ಲ ಚೆನ್ನಾಗಿರಲ್ಲ ಗೈಸ್, ಅಷ್ಟಾಗಿ ನನಗೆ ಇಷ್ಟ ಆಗಲ್ಲ. ಇದೇನು ಗೊತ್ತಾ, ನಾವು ಅರ್ಧ ಕಪ್ ಹಾಕಿದರೆ 1 ಕಪ್ಪಷ್ಟು ಅಂದರೆ ನೆನೆಸಿದ್ಮೇಲೆ ಅಷ್ಟು ಜಾಸ್ತಿ ಬರುತ್ತೆ. ಮತ್ತು ದೋಸೆ ಹಿಟ್ಟು ಕೂಡ ತುಂಬ ಸ್ಮೂತಾಗಿ ಬರುತ್ತೆ. ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಇಡ್ಲಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಯಾವಾಗೂ ಪ್ರತಿ ಸಲ ಡಿಮಾರ್ಟಲ್ಲಿ ತೊಗೊಳ್ಳೋದು. ಇದು ಜೀರಿಗೆನಾ? ಜೀರಿಗೆ ಗೈಸ್. ಇದು ನನ್ನ ಫೇವರೇಟ್ ಗೈಸ್. ಹೆಸ್ರು ಕಾಳು ಏನಕ್ಕೆ ಅಷ್ಟೊಂದು ತಗೊಂಡಿದ್ದೀವಿ ಅಂತ ಅಂದರೆ, ಜಾಸ್ತಿ ನಾನು ಹೆಸ್ರು ಕಾಳು ಇದಕ್ಕೆ ಚಪಾತಿಗೆ ಮತ್ತು ಪೂರಿಗೆ ಅದಕ್ಕೆಲ್ಲ ದೋಸೆಗೆಲ್ಲ ಪಲ್ಯ ಮಾಡ್ತಾಯಿರ್ತೀನಿ. ಹೆಸ್ರು ಕಾಳನ್ನು ನೆನೆಸಿ ಅಥವಾ ಮೊಳಕೆ ಕಟ್ಟಿ, ಅದಕ್ಕೋಸ್ಕರ ಹೆಸ್ರು ಕಾಳನ್ನು ನಾನು 2 kg ತಗೊಂಡಿದ್ದೀನಿ. ಜಾಸ್ತಿ ಆ ಕಾಳು ಯೂಸ್ ಮಾಡ್ತೀವಿ ನನ್ನ ಮನೇಲಿ. ಇದು ಕಡಲೆ. ಪಪ್ಪ ನೋಡಿ ಎಷ್ಟು ತಗೊಂಡೈತೆ, ನಾನು ಒಂದು 1/4 kg ಅಷ್ಟು ತಗೊಂಡೆ. ಇದು ಕಡಲೆ ಗೈಸ್, ಕಡಲೆ. ಎಲ್ಲಿ ಅದಾ ಅಂದರೆ ದಪ್ಪದು ಕಾಬೂರ್ ಕಡಲೆ ಅಂತಾರೆ ಅದನ್ನು. ಕಾಬೂರ್ ಕಡಲೆ ಗೈಸ್ ಇದು. ಅದು ಕಾಳೆನೆ. ಅದು ಕಾಳೆ. ಇದು ಕಡಲೆ ಹಸಿಟ್ಟು. ಕಡಲೆ ಹಸಿಟ್ಟು ಗೈಸ್, ಇದು ಕಡಲೆ ಹಸಿಟ್ಟು. ಅಯ್ಯೋ ಏನಿದು ಹಿಂಗಾಗೈತೆ. ಗಾಳಿ ತುಂಬ್ಕೊಂಡೈತಲ್ಲ ಅದಕ್ಕೆ ಕೆಳಗಡೆ ಇಟ್ಟವಲ್ಲ ಅದಕ್ಕೆ. ಇದು ಕಡಲೆ. ಕಡಲೆ ಹಸಿಟ್ಟು. ಹಸಿಟ್ಟು 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 ಅಂತಾರೆ, ಕಡಲೆ ಹಿಟ್ಟು ಅಂತಾರೆ. ಒಡೆದೋದು ಅದು ಹಿಟ್ಟು ಕರೆಕ್ಟಾಗಿ. ಇದು ಬಂದು ಬೆಲ್ಲ ಗೈಸ್. ಬೆಲ್ಲ ಬೆಲ್ಲ ಇಷ್ಟು. ಅದನ್ನೆಲ್ಲ ಹೇಳ್ಕೊ ಮಮ್ಮಿ, ನಿನ್ನ ಚೋಚ, ನಿನ್ನ ಲಿಕ್ವಿಡ್. ಅಯ್ಯವ ಅಯ್ಯೋ ಏನು ಬಂದು ಸಾವಿಗೆ ಗೈಸ್. ನನಗೆ ಲಂಚ್ ಬಾಕ್ಸಿಗೆಲ್ಲ ಬೇಕಾಗುತ್ತೆ ಅಂತೇಳಿ ತಗೊಂಡಿರೋದು. ಆ್ಯಂಡ್ ದೆನ್ ಇದು ಊದ್ಬತ್ತಿ ಗೈಸ್. ನೋಡಿ ಕಲ್ಸ್ಬಿಟ್ಟಿದ್ದೀನಿ ನಾನು. ಶಬಾಷ್ ಬೇಕಿ ಶಬಾಷ್. ಇದು ಟಾಟಾ ಸಾಲ್ಟ್ ಉಪ್ಪು ಗೈಸ್, 2 ತಗೊಂಡಿದ್ದೀವಿ. 2 ಇದೆ. ಮತ್ತೆ ಇದು ಬಂದು ಬೋಟಿ ಗೈಸ್. ಬೋಟಿ ಅಲ್ಲ, ಅಕ್ಕಿ ಹಪ್ಪಳ. ಅಕ್ಕಿ ಹಪ್ಪಳ ಗೈಸ್. ಇವಳು ಅವಾಗ ಏನಾದರೂ ನೆಂಚ್ಕೊಳಕ್ಕೆ ಹೇಳ್ತಾ ಇರ್ತಾಳೆ, ಅದಕ್ಕೆ ತಂದಿದ್ದೀನಿ. ಅದಕ್ಕೋಸ್ಕರ ತಂದಿದ್ದೀನಿ. ಇದು ಒಂದು ದೀಪದ ಎಣ್ಣೆ. ದೀಪಂ ಅಲ್ಲ, ಯಾವ್ದಿದು? ಆನಂದಂ. ಮನೆ ತುಂಬ ಆನಂದ ಇರಲಿ ಅಂತ ಆನಂದಂ ತಗೊಂಡಿದ್ದೀನಿ. ಇದು ಒಂದು ಪುಳಿಯೋಗರೆ ಪೌಡ್ರು. ನಂಗೆ ಇಷ್ಟನೇ ಇಲ್ಲ ಪುಳಿಯೋಗರೆ ಅಂದರೆ. ಯಾವಾಗಾದ್ರೂ ರೇರಾಗಿ ಪ್ರತಿದಿನ ಏನಾದರೂ ಒಂದು ಬಾಕ್ಸ್ಗೆ ಹಾಕ್ಬೇಕಂದಾಗ ವಾರದಲ್ಲೋ 15 ದಿನಕ್ಕೋ ಒಂದ್ಸಲ ಮಾಡಿದರೆ ಪಪ್ಪಂಗೆ ಇಷ್ಟ ಪುಳಿಯೋಗರೆ. ಪಪ್ಪಂಗೆ ಇಷ್ಟ, ನಂಗೆ ಇಷ್ಟ ಇಲ್ಲ, ಅದಕ್ಕೆ ತಗೊಂಡಿದ್ದೀನಿ. ಅದಕ್ಕೆ ತಗೊಂಡಿದ್ದೀನಿ. ಇದು ಅವಲಕ್ಕಿ ಗಾಯ್ಸ್, ನನಗೆ ಇಷ್ಟ. ಇದನ್ನ ನಮ್ಮ ಪವ್ಯಕ್ಕೆ ಚೆನ್ನಾಗಿ ಮಾಡ್ತಾರೆ. ಇವ್ರು ಯಾರಿಗೂ ನಮ್ಮ ಅಕ್ಕನ ಥರ ಮಾಡೋಕ್ಕೆ ಬರಲ್ಲ. ನಂಗೆ ಸರಿ ಆಯ್ತು, ಅವಳ ಹತ್ರನೇ ಮಾಡಿಸ್ಕೊತೀನಿ. ಅವಳು ಚೆನ್ನಾಗಿ ಮಾಡ್ತಾಳೆ ಗಾಯ್ಸ್. ಇದು ಲೈಟರ್ ಗಾಯ್ಸ್. ಮನೇಲಿ ಲೈಟರ್ ಸ್ವಲ್ಪ ಕೆಟ್ಟೋಗಿರೋ ಥರ ಫೀಲ್ ಆಯಿತು, ಅದಕ್ಕೆ ತಗೊಂಡು ಬಂದಿದ್ದೀವಿ. ಮುನ್ನೆಚ್ಚರಿಕೆ. ಇದು ಆರ್ಪಿಟ್ ಗೈಸ್. ಏನಕ್ಕೆ ಅಮ್ಮೋದು? ಬಾತ್ರೂಮ್ ತೊಳೆಯೋದು. ಇದು ಅರಶಿನದ ಪುಡಿ ಗಾಯ್ಸ್. ತಾನೇ ಮಮ್ಮಿ? ಕರೆಕ್ಟ್. ಇದು ಮೆಣಸಿನ ಪುಡಿ ಗೈಸ್. ಮೆಣಸಿನ ಏನಿದು? ಮೆಣಸು ಗೈಸ್. ಮತ್ತೆ ಪುಡಿ ಅಂತೀಯಾ? ಬಾಯಿ ಬಿಟ್ಟು. ಇದು ಅದೇನು ಹೇಳಿ ನೋಡೋಣ. ಮೆಂತಿ. ಮೆಂತಿ ನೀಟಾಗಿ ಹೇಳು. ಮೆಂತ್ಯ ಗೈಸ್. ಏಲಕ್ಕಿ. ನೀಟಾಗಿ ಇಡು, ನೀಟಾಗಿ ತೋರಿಸು. ಏಲಕ್ಕಿ ಗೈಸ್. ಉಲ್ಟಾ ತೋರಿಸ್ತಾರ. ಇದು ಬಂದು ಕರ್ಪೂರ ಗೈಸ್. ಕಾಣಿಸ್ತಿದೆಯಲ್ಲ? ಮತ್ತೆ 2 ವಿಡಿಯೋಗೆ ಯಾಕೆ ಆಫ್ ಮಾಡಿದೆ? ಇಲ್ಲ ಐತಿಲ್ಲ. ಇದು ಬಂದ್ಬಿಟ್ಟು ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಹೇಳ. ಬ್ಲ್ಯಾಕ್ ಪೆಪ್ಪರ್. ಇದು ಪಪ್ಪನ ಕೆಲಸ. ಮತ್ತೆ ಇದು ಫೇರ್ ಅಂಡ್ ಲವ್ಲಿ ಗ್ಲೋ ಅಂಡ್ ಲವ್ಲಿ ಯೂಸ್ ಮಾಡೋಕ್ಕೆ. ಇನ್ನ ಇಲ್ಲ ಗೈಸ್, ಇಲ್ಲಿ ತರ್ತೀನಿ. ಏನು ಇದಮ್ಮ. ಓಕೆ ಗೈಸ್, ಇದು ನನಗೆ ಕಾಲೇಜಿಗೆ ಅಂತೇಳಿ ಬ್ಯಾಗ್ ತಗೊಂಡಿದ್ದೀವಿ. ಇದು ನನಗೆ ಅಷ್ಟೇನು ಇಷ್ಟ ಇಲ್ಲ ಗೈಸ್. ಅವಳು ಎಳೆ ಮಕ್ಳು ಥರ ಗೊಂಬೆ ತಗೋತಾ ಇದ್ಲು. ಬಟ್ ಕಾಲೇಜ್ಗೆ ಏನೋದಕ್ಕೋಸ್ಕರ ನಾನು ಡೀಸೆಂಟ್ಸಿಯಾಗಿ ಪ್ಯಾಕ್ ಕೊಡಿಸಿದ್ದೀನಿ. ಮತ್ತು ಇದು ಕಟ್ಲೈಟ್ ಗೈಸ್. ಇದು ಒಳಗಡೆ ಎಲ್ಲ ಹಾಕಿ ಕೊಟ್ಟಿರ್ತಾರೆ, ನಾವು ಎಣ್ಣೆಲಿ ಹಾಕೊಂಡು ಕರ್ಕೊಂಡು ತಿನ್ನಬೇಕು. ಅದಕ್ಕೆ ಕರ್ಕೊಂಡಲ್ಲ, ಬೇಯಿಸ್ಕೊಂಡು ತಿನ್ನಬೇಕು ಗೈಸ್. ಸೊ ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀವಿ.
ಇದು ನನ್ನ 400 ರೂಪಾಯಿಗೆ ಇರೋ ಹಂಗೆ ಒಂದು ನಿಮಿಷ ಅಮ್ಮು. 400 ರೂಪಾಯಿ ಲಿಸ್ಟ್ಗೆ ಇದು ಸೇರ್ಕೊಳ್ಳುತ್ತೆ ಗೈಸ್. ಮತ್ತೆ ಇದು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಚಾಕ್ಲೇಟ್ ಗೈಸ್, ಇದು ಗ್ಯಾಲಕ್ಸಿ. ಇದನ್ನು ಆಲ್ರೆಡಿ ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ಟಿದ್ದೀನಿ. ಎಷ್ಟು ದಿನ ಆಯಿತು ಗೈಸ್, ನಾನು ಡಿಮಾರ್ಟ್ಗೆ ಹೋಗಿ ಬಂದೆ 3 ದಿನ ಹಾಂ 3 ದಿನ ಆಯಿತು ಗೈಸ್. 3 ದಿನದವರೆಗೂ ಈ ಚಾಕ್ಲೇಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ, ಅದಕ್ಕೆ ಖಾಲಿ ಮಾಡಿಬಿಟ್ಟಿದ್ದೀನಿ. ಮತ್ತೆ ಒಂದು ಲೇಸ್ ತಗೊಂಡಿದ್ವಿ, ಬ್ಲೂ ಕಲರ್ ಲೇಸು, ಅದನ್ನು ತಿಂದು ಖಾಲಿ ಮಾಡಿಬಿಟ್ಟಿದ್ದೀನಿ. ಇದನ್ನು ಬೇಗ ಫ್ರಿಜ್ಜಲ್ಲಿ ಇಡಬೇಕು, ಇಲ್ಲಾಂದರೆ ಅಷ್ಟೇ ಮೆಲ್ಟ್ ಆಗೋಗ್ಬಿಡುತ್ತೆ. ಮೆಲ್ಟ್ ಆಗಿ ಚಾಕ್ಲೇಟ್ ಆಗಿಬಿಡುತ್ತೆ. ಇರಿ ನಾನು ತೋರಿಸ್ತೀನಿ ಗೈಸ್, ಸರ್ಪ್ರೈಸ್ ಗೈಸ್. ಎಲ್ರಿಗೂ ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ ಗೈಸ್. ಅಂತ ಸರ್ಪ್ರೈಸ್. ಇದ್ಯಾಕೆ ಈ ಥರ ಕವರ್ ಬಿಟ್ಟಿದ್ದೀನಿ ಅಂದರೆ ಗಾಳಿ ಹೋದ್ರೆ ಹಾಳಾಗ್ಬಿಡುತ್ತೆ ಅಂತ. ಏನಿದು? ಇದು ಒಂದು ಚಾಕ್ಲೇಟ್ ಥರ ಬಿಸ್ಕೆಟ್ ವಿತ್ ಚಾಕ್ಲೇಟ್ ಗೈಸ್. ಇದನ್ನ ತಂದು ಇದು ಇನ್ನು 4 ಇದೆ ಅಷ್ಟೇ. ಇದು ನಿಮಗೆ ಖಾಲಿ ಮಾಡ್ಬಿಡ್ತೀನಿ ಅಷ್ಟೇ, ಮುಗೀತು. ಇದನ್ನು ಖಾಲಿ. ಇಷ್ಟೆಲ್ಲ ನಾವು ಊರಿಗೆ ಎತ್ಕೊಂಡು ಹೋಗೋಕ್ಕೆ ಅಂತ ತಗೊಂಡು ಬಂದಿದ್ದೀವಿ ಗೈಸ್. ಓಕೆ ಗೈಸ್, ಇವಾಗ ನಾವು ಡಿಮಾರ್ಟಿಂದ ತಂದಿರೋದು ಇಷ್ಟೇ ಗೈಸ್. ಮತ್ತೆ ಈ ವಿಡಿಯೋ ಇನ್ನೇನೋ ತಂದ್ವಾ? ಇಷ್ಟೇನಾ? ನಾವು ಯಾವುದನ್ನು ಆಚೆಗಡೆ ತಂದಿಟ್ಟಿಲ್ಲ. ಯಾಕೆ ಗೊತ್ತಾ, ಮತ್ತೆ ಇಲ್ಲೆಲ್ಲ ಯೂಸ್ ಮಾಡಿಬಿಡ್ತೀವಿ ಅಂತ. ನಮ್ಗೆ ಏನಕ್ಕೆ ಅಷ್ಟು ಅಮೌಂಟ್ ಆಯಿತು ಅಂದರೆ, ಇದು ಎಣ್ಣೆ 5 ಲೀಟರ್ ತೊಗೊಂಡಿದ್ದೀವಿ, ಮತ್ತು ಇದು 5 ಲೀಟರ್ ತೊಗೊಂಡಿದ್ದೀವಿ ಲಿಕ್ವಿಡ್. ಯಾಕಂದರೆ ಅಲ್ಲಿ ಸುಮ್ಮನೆ 200 180 ಆ ಥರ ಇರುತ್ತೆ 1 ಲೀಟ್ರಿಗೆ. ಸುಮ್ಮನೆ ಅಲ್ಲಿ ಚಿಕ್ಕ ಚಿಕ್ಕ ಅಂಗಡಿನಲ್ಲಿ ಹೋದರೆ ರೈಟು ಜಾಸ್ತಿ ಮತ್ತು ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ನಾನು ಇದನ್ನೆಲ್ಲ ನನ್ನ 3 ತಿಂಗಳು ಆಗೋಷ್ಟು ತೊಗೊಂಡಿರೋದು. ಇದು ಇಷ್ಟೇ ಗೈಸ್, ನಾವು ಡಿಮಾರ್ಟಲ್ಲಿ ತಂದಿದ್ದು. ಇದಕ್ಕೆ 700 7,000 ಎಷ್ಟು ಸಮಥಿಂಗ್ ಆಗಿದೆ, ಅಂದರೆ 7,000 ಮೇಲೇನೆ ಆಗಿದೆ. 7,000 ಮೇಲೆ 8,000 ಕೆಳಗಡೆ ಆಗಿದೆ ಗೈಸ್. ಇದಿಷ್ಟಕ್ಕೂ ಸೇರಿ ಇಷ್ಟೇ ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಗ್ರೋಸರೀಸ್ ಎಲ್ಲ ತಂದಿದ್ದ ವಿಡಿಯೋ ನಾನು ಮಾಡೋಕ್ಕಾಯಿತು ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ನಿಮ್ಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.